ಅಂದೊಂದಿತ್ತು ಕಾಲ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ. ಇಂತಹ ಸಂದರ್ಭದಲ್ಲಿ ಗೌರಿ ಗಣೇಶ ಹಬ್ಬ ಕೂಡ ಬರ್ತಿದೆ. ಆದ್ರೆ ಈ ಹಬ್ಬಕ್ಕೆ ವಿಶೇಷವಾಗಿ ನಮ್ಮೊಟ್ಟಿಗೆ ಒಬ್ರು ಅತಿಥಿ ಇದ್ದಾರೆ. ಯಾರು ಅನ್ನೋದಾದ್ರೆ ಅದಿತಿ ಪ್ರಭುದೇವ. ಸೊ ಅವ್ರೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮನ್ನ ನೋಡಿದ ತಕ್ಷಣ ಎಲ್ಲೋ ಮಹಾಲಕ್ಷ್ಮಿ ನೋಡಿದಂತಹ ಒಂದು ನೆನಪಾಗುತ್ತೆ. ಆ ಒಂದು ನಿಮ್ಮ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಜನಕ್ಕೆ, ಅದನ್ನೆಲ್ಲ ಸದ್ಯ ರಿವೀಲ್ ಮಾಡ್ತಾ ಹೋಗ್ತಾ ಇದ್ದೀರಾ. ಮೊದಲದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ. ಹೇಗಿದ್ದಾರೆ ಮನೇಲಿ ಗೌರಿ? ಮನೇಲೂ ಚೆನ್ನಾಗಿದ್ದಾರೆ ಗೌರಿ, ನಾನು ಚೆನ್ನಾಗಿದ್ದೇನೆ. ಕೀರ್ತಿ, ನೀವ್ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಹೇಗನ್ಸುತ್ತೆ ನಿಮ್ಗೆ ಹಬ್ಬದ ವಾತಾವರಣ? ಹಬ್ಬದ ವಾತಾವರಣ ಅಂದ್ರೇನೆ ಖುಷಿ ಅಲ್ವಾ? ಹಬ್ಬದ ವಾತಾವರಣ ಅಂದ್ರೇನೆ ಖುಷಿ, ಅದ್ರಲ್ಲೂ ನಮ್ ಹೆಣ್ಮಕ್ಳಿಗೆ ಇನ್ನೂ ಖುಷಿ ಅಲ್ವಾ? ಡೆಕೋರೇಟ್ ಮಾಡೋದು, ಪೂಜೆ ಮಾಡೋದು, ಏನು ರೆಡಿ ಆಗೋದು, ಊಟ, ಎಲ್ರನ್ನು ಮಾತಾಡ್ಸೋದು, ಖುಷಿ. ಎಲ್ಲೋ ಒಂದ್ ಕಡೆ ನಾವು ಆಲಸ್ಯ ಮಾಡ್ಬಿಡ್ತೀವಿ. ಹಬ್ಬ ಬಂತು, ಹೌದು ಬೇಗ ಎದ್ದು ರೆಡಿ ಆಗ್ಬಿಡ್ತೀವಿ ಅಂತ ರಾತ್ರಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಮೈಂಡ್. ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ಬೇಗ ಎದ್ದೇಳ್ಬೇಕಾ ಅನ್ನೋಂಥದ್ದು ಎಲ್ಲೋ ಒಂದ್ ಕಡೆ ಬರುತ್ತೆ. ಬಟ್ ನಿಮ್ಮಲ್ಲಿ ಆ ಎನರ್ಜಿ ಡೌನ್ ಆಗ್ಲಿಲ್ಲ. ಪ್ರತಿಯೊಬ್ರು ಈ ಮಾತು ನಿಮ್ಗೆ ಹೇಳ್ತಾರೆ, ಟಚ್ ವುಡ್ ಆ ಎನರ್ಜಿ ಖಂಡಿತವಾಗ್ಲೂ ನಿಮ್ಗೆ ಕೊನೆವರೆಗೂ ಅದು ಇರ್ಲಿ. ಥ್ಯಾಂಕ್ ಯು. ಅಂದ್ರೆ ಚಿಕ್ಕವಳಿದಾಗಿಂದ ರೂಢಿ ಆಗ್ಬಿಟ್ಟಿದೆ. ಅಮ್ಮ ಅದನ್ನ ಹಬ್ಬ ಅಂದ ತಕ್ಷಣ ಅದನ್ನ ಮಾಡ್ಲೇಬೇಕು, ಏನೇನ್ ರಿಚುವಲ್ಸ್ ಇದೆ ನಮ್ಗೆ ಗೊತ್ತಿರೋ ಮಟ್ಟಿಗೆ. ಅಂದ್ರೆ ಒಂದೊಂದು ಕಡೆ ಒಂದೊಂದರ ಆಚರಣೆ ಇರುತ್ತೆ. ಈಗ ನಮ್ಮ ಮನೇಲಿ ಏನ್ ಮಾಡ್ಕೊಂಡ್ ಬಂದಿದಾರೋ ಅದನ್ನ ಮಾಡ್ಲೇಬೇಕು ಅನ್ನೋಂತ. ಅದು ಮಾಡಿದ್ರೆ ಸಮಾಧಾನ ಆಗಲ್ಲ, ಅದ್ ಮಾಡ್ಬಿಟ್ರೆ ನಿಮ್ಮದಿ ನಿದ್ದೆ ಬರುತ್ತೆ. ಹೇಗೆ ಆಚರಣೆ ಮಾಡ್ತಿದ್ರಿ ಮನೆಯಲ್ಲಿ? ಅಂದ್ರೆ ಗೌರಿ ಗಣೇಶ ಹಬ್ಬದ ಅಂದಿದ ತಕ್ಷಣ ನಿಮ್ ಮನೇಲಿ ಏನಾದ್ರು ಕೂರಿಸ್ತಿದ್ರೆ ಹೇಗೆ, ಅಥವಾ ಕೂರಿಸಿಲ್ಲ ಗಲ್ಲಿ ಗಣೇಶ ಇರುತ್ತೆ, ವಿಸಿಟ್ ಕೊಡ್ತಿದ್ರ? ಇಲ್ಲ, ನಮ್ಮ ಮನೇಲಿ ಆಕ್ಚುಲಿ ಸಂಪ್ರದಾಯ ಇಲ್ಲ. ಈಗ ಮದ್ವೆ ಆದ್ಮೇಲೆ ಗಂಡನ ಮನೇಲೂ ಸಂಪ್ರದಾಯ ಇಲ್ಲ. ಹಂಗಂತ ಬಿಡಲ್ಲ, ಮನೇಲಿರೋ ಮೂರ್ತಿನೇ ನೀಟಾಗಿ ಕೂರ್ಸಿ ಎಲ್ಲಾ ಪದ್ಧತಿಯಾಗಿ ಪೂಜೆ ಮಾಡ್ತೀವಿ. ಚಿಕ್ಕವರಿದ್ದಾಗ ಏನ್ ಕೇಳ್ತೀರಾ, ಅಯ್ಯೋ ಚಂದ ಎತ್ತೋದ್ರಿಂದ ಹಿಡಿದು ಗಣೇಶನ್ ಬೀಳೋ ತನಕನು ನಮ್ ಪ್ರೆಸೆನ್ಸ್ ಇರ್ತಾ ಇತ್ತು. ಪ್ರೆಸೆನ್ಸ್ ಇರ್ತಾ ಇತ್ತು. ಅದು ದೊಡ್ಡವ್ರು ಆಗ್ತಾ ಅದೆಲ್ಲ ಹೋಗಿದೆ. ಇತ್ತೀಚಿನ ಸಂಪ್ರದಾಯದಲ್ಲಿ ಏನ್ ಮಿಸ್ ಮಾಡ್ಕೊಳ್ತೀರಾ? ಹಬ್ಬ ಅಂದಿದ ತಕ್ಷಣ ಇರ್ಬೋದು, ಗಣೇಶ ಹಬ್ಬ ಅಂದಿದ ತಕ್ಷಣ. ನಾನು ಅದೇ ಎಲ್ಲಾ ಇಂಟರ್ವ್ಯೂಲು ಅದನ್ನೇ ಹೇಳ್ತಾ ಇದ್ದೆ. ಹಿಂದೆ ಕಾನ್ಸೆಪ್ಟ್ಗಳು ಇರ್ತಿತ್ತು ಗಣೇಶ ಹಬ್ಬದ ದಿನ. ಪ್ರತಿಯೊಂದು ಏರಿಯಾದಲ್ಲೂ ನಮ್ಮ ಏರಿಯಾ ಗಣೇಶ ನಾವ್ ಹೀಗ್ ಮಾಡಿದೀವಿ, ಹಾಗೆ. ಇವಾಗ ಏನೂ ಇಲ್ಲ, ಏನು ಕಾನ್ಸೆಪ್ಟ್ ಇಲ್ಲ, ಏನು ಕತೆ ಇಲ್ಲ. ಅವಾಗೆಲ್ಲ ಒಂದೊಂದು ಗಣೇಶಂದು ಒಂದೊಂದು ಕತೆ ಸ್ಕಿಟ್ ತರ ಮಾಡೋರು. ಈಗ ಗಣೇಶಂದು ಸುಮಾರು ಕತೆಗಳಿದೆ ಅಲ್ವಾ? ಈ ಗಣೇಶ ಹೇಗ್ ಹುಟ್ಟಿದ್ರು ಅನ್ನೋದಕ್ಕೂ ಒಂದ್ ಕತೆ ಇದೆ. ಅದೆಲ್ಲ ಕತೆಗಳು ಸ್ಕಿಟ್ ತರ ಮಾಡೋರು. ಇವಾಗ ಏನೂ ಇಲ್ಲ, ಅದು ತುಂಬಾ ಮಿಸ್ ಮಾಡ್ಕೋತೀನಿ ನಾನು. ಈಗ ಅಂದೊಂದಿತ್ತು ಕಾಲ, ಆ ಸಿನಿಮಾದಲ್ಲಿ ಮತ್ತೆ ನಟಿಯಾಗಿ ಒಂದು ಸುಂದರ ಹುಡುಗಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಅದ್ರ ಪಾತ್ರ ಯಾವ ರೀತಿ ಬರಬಹುದು ಅನ್ನೋಂತ? ಇದು ಆಕ್ಚುಲಿ ಮದುವೆಗಿಂತ ಮುಂಚೆನೆ ಶೂಟ್ ಮಾಡಿರೋದು. ವಸುಂಧರಾ ಅನ್ನುವಂಥ ಪಾತ್ರ. ಸೊ ಹೆಸರಿಗೆ ತಕ್ಕಂತ ನಡವಳಿಕೆ ಮತ್ತೆ ತೂಕ ಇರುವಂತ ಒಂದು ಹುಡುಗಿ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ನನ್ನ ಪಾತ್ರ ಅಂತಲ್ಲ, ಈವನ್ ನಿಶಾ ಅವರಿದ್ದಾರೆ, ನಿಶಾ ಅವ್ರ ಪಾತ್ರ, ಅಂಡ್ ವಿನಯ್ ಸರ್ ಪಾತ್ರ, ಅಂಡ್ ಅರುಣಾ ಅಮ್ಮ ಅವ್ರ ಪಾತ್ರ, ಪ್ರತಿಯೊಬ್ರು ಪಾತ್ರನೂ ತುಂಬಾ ನೈಜವಾಗಿದೆ. ಸಿನಿಮ್ಯಾಟಿಕ್ ಅಂದ ತಕ್ಷಣ ಸ್ವಲ್ಪ ಮಸಾಲ ಸೇರ್ಸೋದಕ್ ನೋಡ್ತೀವಿ, ಸ್ವಲ್ಪ ಏನಾದ್ರು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಸ್. ಆ ತರದ್ ಏನಿಲ್ಲ. ತುಂಬಾ ಮನೇಲಿ ನಿಜವಾಗ್ಲೂ ಒಬ್ಬ ಅಮ್ಮ ಹೆಂಗಿರ್ತಾರೋ ಅದೇ ತರ ಒಂದ್ ಹುಡುಗಿ ಸಿಕ್ಕರೆ ಹೆಂಗಿರುತ್ತೋ, ಒಂದು ಅಂದ್ರೆ ಹೊತ್ತು ಗೊತ್ತಿಲ್ಲದ ಟೈಮಲ್ಲಿ ಲೈಫಲ್ಲಿ ಹುಡುಗಿ ಎಂಟ್ರಿ ಆದ್ರೆ ಹೆಂಗಿರುತ್ತೋ ಆ ತರದ ಎಲ್ಲಾ ಪಾತ್ರಗಳು. ಆ ತರ ತುಂಬಾ ನೈಜವಾಗಿ ತಗೊಂಡು ಹೋಗಿದ್ದಾರೆ ಸಿನಿಮಾ ಪಾತ್ರಗಳನ್ನ. ಮದ್ವೆ ಆದ್ಮೇಲೆ ಅದಿತಿ ಪ್ರಭುದೇವ ಚಿತ್ರರಂಗದಿಂದ ದೂರ ಉಳಿತಾರೆ ಅನ್ನುವಂಥದ್ದು ಎಲ್ಲೋ ಕೇಳ್ಪಟ್ಟಿದ್ವಿ. ಜೊತೆಗೆ ಹೋಮ್ಲಿ ಗರ್ಲ್, ಮನೆಗೆ ಜಾಸ್ತಿ ಟೈಮ್ ಕೊಡ್ತಾರೆ, ಮಕ್ಕಳು, ಗಂಡ, ಸಂಸಾರ ಈ ರೀತಿ ಟೈಮ್ ಕೊಡ್ತಾರೆ ಅನ್ನುವಂತ ಸಂದರ್ಭದಲ್ಲಿ ನೀವು ಆ ಕಡೆನೂ ಬ್ಯಾಲೆನ್ಸ್ ಮಾಡಿ, ಈ ಕಡೆ ಬ್ಯಾಲೆನ್ಸ್ ಮಾಡಿ, ಜೊತೆಗೆ ನಿಮ್ಮ ಡಯಟ್ ಬ್ಯಾಲೆನ್ಸ್ ಮಾಡಿ. ಇಲ್ಲ, ಸ್ವಲ್ಪ ಅಂದ್ರೆ ಪ್ರತಿಯೊಬ್ರಿಗೂ ಅಷ್ಟೇ ಅಲ್ವಾ. ನನ್ ಪ್ರೊಫೆಷನ್ ಅಂತಲ್ಲ, ನನ್ ಪ್ರೊಫೆಷನ್ ಸೊ ನೀವು ಕೇಳೋದಕ್ಕೆ ನೀವ್ ಇರ್ತೀರಾ. ಬಟ್ ಸುಮಾರು ಎಷ್ಟೋ ಜನದ ಪ್ರೊಫೆಷನ್ ನಲ್ಲಿ ಹಂಗೆ ಅಲ್ವಾ, ಬ್ರೇಕ್ ಆಗೇ ಆಗತ್ತೆ ತಾಯಿ ಅಂದ ತಕ್ಷಣ. ಅಟ್ಲೀಸ್ಟ್ ನಮಗೆ ಬ್ರೇಕ್ ತಗೊಳ್ಳೋಂತ ಒಂದು ಅದೃಷ್ಟನ ದೇವ್ರು ಕೊಟ್ಟಿದ್ದಾರೆ. ಸುಮಾರು ಜನ ಹೆಣ್ಮಕ್ಳಿಗೆ ಪಾಪ ಬ್ರೇಕು ಸಿಗಲ್ಲ. ಹಂಗೆ ರೋಡ್ ಸೈಡ್ ಹೂ ಮಾರ್ತಾರೆ, ಸಣ್ಣ ಮಕ್ಳನ್ನ ಇಟ್ಕೊಂಡೇ ಕೆಲಸ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ದೇವ್ರು ತುಂಬಾ ನೆಮ್ಮದಿ ಕೊಟ್ಟಿದ್ದಾನೆ. ಶುಡ್ ಬಿ ಗ್ರೇಟ್ಫುಲ್ ಅಲ್ವಾ. ಸಿನಿಮಾ ರಿಲೀಸ್ಗೂ ಮೊದಲು ತುಂಬಾ ಇಂಪಾರ್ಟೆಂಟ್ ಆಗುವಂತದ್ದು ಟೈಟಲ್ ಜೊತೆಗೆ ಒಂದು ಸಾಂಗ್, ಆ ಹಿಟ್ ಸಾಂಗ್ ಅನ್ನುವಂಥದ್ದು ಈಗಾಗ್ಲೇ ನೀವು ಕೊಟ್ಬಿಟ್ಟಿದ್ದೀರಾ. ಆಡಿಯನ್ಸ್ ನ ಥಿಯೇಟರ್ ಕರೆಯೋಕ್ ಮುಂಚೆನೆ ಆಹ್ವಾನ ಕೊಟ್ಟಂಗಿದ್ದು. ಹೌದು. ಆ ಕ್ರೆಡಿಟ್ಸ್ ಎಲ್ಲ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತೆ ಸಿಂಗರ್ಗೆ ಅವ್ರಿಗೆ ಸೇರ್ಬೇಕು. ತುಂಬಾ ಚಂದವಾದ ಹಾಡು, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಅಂಡ್ ನೀವ್ ಹೇಳ್ದಂಗೆ ಅದೊಂದು ಇನ್ವಿಟೇಷನ್. ಸೊ ಆ ಹಾಡು ಹೇಗೆ ಒಂದು ಫೀಲ್ ಗುಡ್ ಇದೆನೋ, ಸಿನಿಮಾ ಕೂಡ ಹಂಗೆ ಫೀಲ್ ಗುಡ್, ವೆರಿ ಫೀಲ್ ಗುಡ್ ಸಿನಿಮಾ. ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗುವಂತ ಸಿನಿಮಾ. ಸೊ ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. ಅದಿತಿ ಗಾಸಿಪ್ ಮಾಡೋದು ಇಷ್ಟನಾ?
ನಾನು ಹೆಂಗಂದ್ರೆ ಅದನ್ನೇ ಕಾಮಿಡಿ ಮಾಡ್ತಿದ್ದೆ ಇವಾಗ. ನಿಂಗ್ ಎಲ್ಲಿ ಏನಾಗ್ತಿದೆ ಏನು ಗೊತ್ತಿರ, ಯಾರೋ ಬಂದು ಕೇಳಿರೋ ಹೌದಾ ಅಯ್ಯೋ ಸಾರಿ ಇದನ್ನೆಲ್ಲ ಕೇಳ್ಬಿಡ್ಬೇಡಿ ಇದನ್ನೆಲ್ಲ ಹೇಳ್ಬಿಡ್ಬೇಡಿ ಅಂತೀನಿ. ನಂದೇ ಝೋನಲ್ಲಿ ಇರ್ತೀನಿ. ಅಂಡ್ ನಾನು ಜಾಸ್ತಿ ಏನ್ ಬೇಕೋ ಅದನ್ನಷ್ಟೇ ಸರ್ಚ್ ಮಾಡಿ ನೋಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಗಣೇಶ ಡೆಕೋರೇಷನ್ ಅಂದ್ರೆ ಗಣೇಶ ಡೆಕೋರೇಷನ್ ಅಷ್ಟೇ ಸರ್ಚ್ ಮಾಡಿ ನೋಡ್ತೀನಿ, ಸ್ಕ್ರಾಲ್ ಮಾಡೋದಕ್ಕೆ ಹೋಗಲ್ಲ. ನಾನು ಸ್ಕ್ರಾಲ್ ಮಾಡಿದಾಗ್ಲೇ ನಮ್ಗೆ ಆ ನ್ಯೂಸು ಈ ನ್ಯೂಸು ಇಲ್ಲದ ಸಲ್ಲದ್ ಏನೇನೋ ಬಂದು ಎಲ್ಲ ನೆಗೆಟಿವಿಟಿ ಸೇರ್ಕೊಳ್ಳುತ್ತೆ. ನಂಗೆ ಅದಕ್ಕೆ ನಿಜವಾಗ್ಲೂ ಅಷ್ಟೊಂದು ನಂಗೆ ತಗೊಳ್ಳೋಷ್ಟು ಕೆಪಾಸಿಟಿ ಇಲ್ಲ. ಸೊ ಯಾ ಸೊ ಆಗಾಗ ಏನಾದ್ರು ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಗಾಸಿಪ್ ಅಥವಾ ಕಾಂಟ್ರವರ್ಸಿಗಳ ಸುದ್ದಿ ಬಂದಾಗ ಅದಿತಿ ಪ್ರಭುದೇವ್ ಅವ್ರು ನೋಡ್ತಾರ, ತಿಳ್ಕೊಳ್ತಾರ, ಬಿಟ್ಬಿಡ್ತಾರ? ನಿಜವಾಗ್ಲೂ ನಾನು ಮೋಸ್ಟ್ ಆಫ್ ದ ಟೈಮ್ ಅದ್ನ ನಾಟ್ ಇಂಟ್ರೆಸ್ಟೆಡ್ ಅಂತ ಹಿಂಗ್ ಹೊಡೆದ್ರೆ ಬರುತ್ತಲ್ಲ, ಅದ್ ನಾಟ್ ಇಂಟ್ರೆಸ್ಟೆಡ್ ಹೊಡಿತೀನಿ. ಇಲ್ಲ ಡೋಂಟ್ ಶೋ ಅಂತ ಏನಾದ್ರು ಬರುತ್ತಲ್ಲ ಕೆಳಗಡೆ ಆಪ್ಷನ್, ಅದು ಹೊಡ್ಬಿಡ್ತೀನಿ. ನನ್ಗೆ ಆಗಲ್ಲ. ಈಗ ನಮ್ ಬಗ್ಗೆ ಆಗ್ಲಿ ಬೇರೆಯವ್ರ ಬಗ್ಗೆ ಆಗ್ಲಿ ಎನಿಥಿಂಗ್ ಒಂದ್ ನೆಗೆಟಿವ್ ಆಗೇ ಮಾತಾಡ್ತಿದ್ರೆ ಒಂಥರ ಹಿಂಸೆ ಅನ್ಸುತ್ತೆ ನೋಡೋದಕ್ಕೆ ಕೇಳೋದಕ್ಕೆ. ಅಯ್ಯೋ ಬಿಡ್ರಪ್ಪ, ಎಲ್ರಿಗೂ ಒಂದೊಂದ್ ಇರುತ್ತೆ ಅಲ್ವಾ, ಎಲ್ರ ಮನೆಯಲ್ಲೂ ಏನಾದ್ರು ನಡೀತಿರುತ್ತೆ, ಎಲ್ಲದನ್ನು ರಿಯಾಕ್ಟ್ ಮಾಡೋದಕ್ಕೆ ಹೋಗಲ್ಲ. ಹಬ್ಬದ ಸಂಭ್ರಮದಲ್ಲಿದ್ದೀರಾ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಗೆ. ಜೊತೆಗೆ ಸಿನಿಮಾ ಸಕ್ಸಸ್ ಆಗ್ಲಿ, ಸಕ್ಸಸ್ ಮೀಟಿಗೆ ಸಿಗೋಣ. ಎಸ್, ಥ್ಯಾಂಕ್ ಯು. ಇದಿಷ್ಟು ನಟಿ ಅದಿತಿ ಪ್ರಭುದೇವ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.